ಬಹುಶಃ ನೀವು ಕರ್ನಾಟಕದಲ್ಲಿ ಇದ್ದೀರಾ ಅಂದ್ರ ಈ ವರ್ಣ ಕೇಳಿರ್ತೀರಾ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರೋ ಹೀರೋ ಅವರು. ಮತ್ತೆ ಬದುಕಿದ್ದಾಗಲೇ ದೇವರು ಅಂತ ಪೂಜೆ ಮಾಡ್ತಾರೆ ಅಭಿಮಾನಿಗಳು. ಇವರನ್ನ ಜನ ಪ್ರೀತಿಯಿಂದ ಕರಿಯ ಅಂತಾನು ಕೂಡ ಕರೀತಾರೆ. ಅವರೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಡಿ ಬಾಸ್ ಸ್ನೇಹಿತರೆ. ನೀವನ್ನು ಡಿ ಬಾಸ್ನ ಇವಾಗ ನೋಡ್ತಾ ಇದ್ದೀರಾ. ಇಲ್ಲಿಂದ 26 ವರ್ಷಗಳ ಹಿಂದೆ ಡಿ ಬಾಸ್ ಆಗಿರ್ಲಿಲ್ಲ. ಆಗ ಅವರು ಪಟ್ಟ ಕಷ್ಟ ನೋವುಗಳು, ಸಿನಿಮಾ ರಂಗಕ್ಕೆ ಬರೋಕೆ ಅವರ ಪರಿಶ್ರಮ ಇದೆಯಲ್ಲ, ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ದರ್ಶನ್ ತೂಗುದೀಪ್ ಅವರ ಜೀವನ ಚರಿತ್ರೆಯನ್ನು ನೋಡೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಾದರೂ ದರ್ಶನ್ ಅವರ ಅಭಿಮಾನಿಗಳಿದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಗೊತ್ತಾಗುತ್ತೆ ಎಷ್ಟು ಜನ ಡಿ ಬಾಸ್ ಅಭಿಮಾನಿಗಳು ನಮ್ಮ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ದರ್ಶನ್ ಅವರು ಹುಟ್ಟಿದ್ದು 16 ಫೆಬ್ರವರಿ 1977ರಂದು. ಅಂದ್ರೆ ಇವರಿಗೆ ಈಗ 46 ವರ್ಷ ವಯಸ್ಸು. ದರ್ಶನ್ ಅವರ ಮೊದಲ ಹೆಸರು ಹೇಮಂತ್ ಕುಮಾರ್. ಇವರ ತಂದೆ ತೂಗುದೀಪ ಶ್ರೀನಿವಾಸ್ ಮತ್ತೆ ತಾಯಿ ಮೀನಾ. ಭಾರತದ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯಲ್ಲಿ ಇವರು ಜನಿಸ್ತಾರೆ. ಇವರಿಗೆ ದಿವ್ಯಾ ಎಂಬ ಸಹೋದರಿ ಮತ್ತೆ ದಿನಕರ್ ಎಂಬ ಸಹೋದರನು ಕೂಡ ಇರ್ತಾರೆ. ದರ್ಶನ್ ಅವರ ತಂದೆ ಶ್ರೀನಿವಾಸ್ ರವರು ತೂಗುದೀಪ ಎಂಬ ಚಲನಚಿತ್ರದಲ್ಲಿ ಅಭಿನಯ ಮಾಡಿ ಬಹಳಷ್ಟು ಖ್ಯಾತಿಯನ್ನು ಪಡೆದಿದ್ರು. ಅಂದಿನಿಂದ ಶ್ರೀನಿವಾಸ ಎಂಬ ಹೆಸರಿಗೆ ತೂಗುದೀಪ ಶ್ರೀನಿವಾಸ ಎಂಬ ಹೆಸರು ಬಂತು. ದರ್ಶನ್ ಅವರು ತಮ್ಮ ಪ್ರಾಥಮಿಕ ಮತ್ತೆ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮೈಸೂರಿನಲ್ಲಿ ಮುಗಿಸಿದ್ರು. ಮತ್ತೆ ಅವರು ಕಾರಣಾಂತರಗಳಿಂದ ಡಿಪ್ಲೊಮೊ ಶಿಕ್ಷಣವನ್ನು ಅರ್ಧದಲ್ಲೇ ಬಿಡಬೇಕಾದ ಪರಿಸ್ಥಿತಿ ದರ್ಶನ್ ಅವ್ರಿಗೆ ಬಂತು. ಅದೇನೆಂದ್ರೆ 16 ಅಕ್ಟೋಬರ್ 1995ರಲ್ಲಿ ಶ್ರೀನಿವಾಸ ತೂಗುದೀಪರವರು ನಿಧನರಾಗ್ತಾರೆ. ಈ ಕಾರಣದಿಂದ ಮನೆಯ ಜವಾಬ್ದಾರಿಯ ಹೊರೆ ನಮ್ಮ ದರ್ಶನ್ ಅವರ ಮೇಲೆ ಬಿತ್ತು. ಮನೆಯ ಜವಾಬ್ದಾರಿಯನ್ನು ಹೊತ್ತ ದರ್ಶನ್ ಅವರು ಮಾಡದೇ ಇರುವ ಕೆಲಸನೇ ಇಲ್ಲ. ಮನೆಗೆ ಹಾಲು ಹಾಕೋದರಿಂದ ಹಿಡಿದು ಶೂಟಿಂಗ್ ಸೆಟ್ ನಲ್ಲಿ ಒಬ್ಬ ಲೈಟ್ ಬಾಯ್ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಪ್ಪ ತೂಗುದೀಪ ಶ್ರೀನಿವಾಸ್ ದೊಡ್ಡ ಹೆಸರಾಂತ ನಟ ಆಗಿದ್ರೂ ಕೂಡ ದರ್ಶನ್ ಅವರಿಗೆ ಅಷ್ಟು ಸುಲಭವಾಗಿ ಫಿಲಂಗಳಲ್ಲಿ ಚಾನ್ಸ್ ಸಿಕ್ಕಿಲ್ಲ. ದರ್ಶನ್ ಅವರು ಕೆಲವು ಶೋಗಳಲ್ಲಿ ಹೇಳುವಂತೆ ಫಿಲಂ ಸೆಟ್ ನಲ್ಲಿ ಅವರು ಕೂರುವ ಚೇರನ್ನೇ ಒದ್ದಿದ್ರಂತೆ. ಇಷ್ಟೆಲ್ಲ ನೋವು ಪೆಟ್ಟುಗಳನ್ನು ತಿಂದ್ರೂ ಕೂಡ ದರ್ಶನ್ ರವರು ಕುಗ್ಗದೆ ತಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡುತ್ತಿದ್ರು. ಅದು ಲೈಟ್ ಬಾಯ್ ಕೆಲಸನೇ ಆಗಿರ್ಲಿ ಅಥವಾ ಸಿನಿಮಾದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರೇ ಆಗಿರ್ಲಿ. ಬಹುಶಃ ಅಂತ ನಿಷ್ಠೆಯ ಕೆಲಸದಿಂದಾನೇ ದರ್ಶನ್ ಅವರು ಈ ಎತ್ತರಕ್ಕೆ ಬೆಳೆದಿರೋದು ಅನ್ಸುತ್ತೆ. ಆದ್ರಿಂದ ದರ್ಶನ್ ಅವರು 1990ರ ದಶಕದ ಮಧ್ಯಭಾಗದಲ್ಲಿ ಸೋಪ್ ಒಪ್ಯಾರಾಗಳು ಮತ್ತು ಸಣ್ಣ ಪುಟ್ಟ ಚಲನಚಿತ್ರಗಳಲ್ಲಿ ತಮ್ಮ ನಟನಾ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಹೀಗೆ 2000 ಇಸ್ವಿಯವರೆಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಗುರುತಿಸ್ಕೊಳ್ತಾರೆ. ಅದಾದ ಮೇಲೆ 2001ರಲ್ಲಿ PN ಸತ್ಯ ನಿರ್ದೇಶನದ ಮೆಜೆಸ್ಟಿಕ್ ಚಿತ್ರದಲ್ಲಿ ಪೂರ್ಣ ಪ್ರಮಾಣದ ಹೀರೋವಾಗಿ ದರ್ಶನ್ ಅವರು ಗುರುತಿಸ್ಕೊಳ್ತಾರೆ. ಈ ಸಿನಿಮಾ ದರ್ಶನ್ ಅವರ ಸಿನಿ ಪಯಣದಲ್ಲಿ ಒಂದು ದೊಡ್ಡ ಬ್ರೇಕ್ ಸಿಕ್ತು. ಅದಾದ ಮೇಲೆ ಅವರು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಕೆಲವು ಸಿನಿಮಾ ಫ್ಲಾಪ್ ಆದ್ರೂ ಕೂಡ ಇಡೀ ಕರ್ನಾಟಕದ ಮನೆಗೂ ಫೇಮಸ್ ಆಗಿ ಹೋದ್ರು. ಮೆಜೆಸ್ಟಿಕ್ ಸಿನಿಮಾ ನಂತರ ದರ್ಶನ್ ಅವರು ಕಿಟ್ಟಿ, ನಿನಗೋಸ್ಕರ, ನೀನಂದ್ರೆ ಇಷ್ಟ, ದಾಸ ಮತ್ತೆ ಪ್ರೇಮ್ ಅವರ ಕರಿಯ ಚಿತ್ರದ ಮೂಲಕ ಬಹಳಷ್ಟು ಖ್ಯಾತಿಯನ್ನು ದರ್ಶನ್ ಅವರು ಪಡೆದ್ರು. ಮತ್ತೆ ಲಾಲಿ ಹಾಡು, ಲಂಕೇಶ್ ಪತ್ರಿಕೆ, ಹೀಗೆ 10 ಹಲವು ಸಿನಿಮಾಗಳನ್ನು ಮಾಡುತ್ತಾ ಕಾಟೇರ ಸಿನಿಮಾದವರೆಗೆ ಡಿ ಬಾಸ್ ಅವರ ಸಿನಿ ಪಯಣ ಮುಂದುವರೆದಿದೆ. ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾದ್ರೂ ಕೂಡ ನಾನು ಕನ್ನಡದವನು, ಕನ್ನಡದ ನೆಲಕ್ಕೆ ಮಾತ್ರ ಸಿನಿಮಾ ಮಾಡೋದು ಅಂತ ಹೇಳಿದ್ದಾರೆ ದರ್ಶನ್ ಅವರು. ಇದರಿಂದಲೇ ಗೊತ್ತಾಗುತ್ತೆ ದರ್ಶನ್ ಅವರಿಗೆ ಕನ್ನಡದ ಮೇಲಿರುವ ಪ್ರೀತಿ ಗೌರವ ಎಷ್ಟಿದೆ ಅಂತ. ದರ್ಶನ್ ಅವರು ತಮ್ಮ ಜೊತೆ ಇರುವ ಸಣ್ಣ ಪುಟ್ಟ ಹೀರೋಗಳನ್ನ ಬೆಳೆಸೋದ್ರಲ್ಲಿ ಎತ್ತಿದ ಕೈ. ಧನ್ವೀರ್, ಅಭಿಷೇಕ್ ಅಂಬರೀಶ್, ಯಶಸ್ ಸೂರ್ಯ ಇವರೆಲ್ಲರ ಸಿನಿಮಾಗಳನ್ನು ಬೆಳೆಸುತ್ತಾ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ನೀಡುತ್ತಾ ಬಂದಿದ್ದಾರೆ. ಸ್ವಾರ್ಥಿಗಳೇ ತುಂಬಿರುವ ಈ ಜಗತ್ತಿನಲ್ಲಿ ಬೆಳೆಸುವ ಗುಣ ನಮ್ಮ ಡಿ ಬಾಸ್ ಅವರದ್ದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ದರ್ಶನ್ ಅವರು ಇಂಜಿನಿಯರಿಂಗ್ ವಿದ್ಯಾರ್ಥಿಯಾಗಿದ್ದ ತಮ್ಮ ಸಂಬಂಧಿ ವಿಜಯಲಕ್ಷ್ಮಿ ಅವರನ್ನು 2003ರಲ್ಲಿ ಧರ್ಮಸ್ಥಳದಲ್ಲಿ ಮದುವೆ ಆಗ್ತಾರೆ. ಮತ್ತೆ ಇವರಿಗೆ ವಿನೀಶ್ ಎಂಬ ಮಗನೂ ಕೂಡ ಇದ್ದಾನೆ. ದರ್ಶನ್ ಅವರ ಬಳಿ ರೇಂಜ್ ರೋವರ್ ಡಿಫೆಂಡರ್, ಲ್ಯಾಂಬರ್ಗಿನಿ ಅವಟಾಂಡರ್ ಮತ್ತೆ ಟೊಯೋಟೋ ವೆಲ್ಫೈರ್, ಜಾಗ್ವರ್ XK, ಫಾರ್ಡ್ ಮಸ್ಟ್ಯಾಂಗ್ ಮತ್ತೆ ಲ್ಯಾಂಬರ್ಗಿನಿ ಮತ್ತೆ ಪೋರ್ಚ್ ಕೈನ್ ಮತ್ತೆ ರೇಂಜ್ ರೋವರ್ ಮತ್ತೆ ಮಿನಿ ಕೂಪರ್, ಎಂಡೀವರ್, ಟೊಯೋಟೋ ಫಾರ್ಚುನರ್, ಜೀಪ್ ವ್ರ್ಯಾಂಗ್ಲರ್, BMW 520D, ಆಡಿ Q7 ಹೀಗೆ ಹಲವಾರು ಕಾರ್ಸ್ಗಳು ನಮ್ಮ ಡಿ ಬಾಸ್ ಹತ್ರ ಇದೆ. ಡಿ ಬಾಸ್ ಅವರಿಗೆ ಜಿ ಕನ್ನಡ ನವೀನ ಚಲನಚಿತ್ರ ಪ್ರಶಸ್ತಿ, ಸೈಮಾ ಪ್ರಶಸ್ತಿ 2012, ಫಿಲಂ ಫೇರ್ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿಗಳು ಡಿ ಬಾಸ್ ಅವರಿಗೆ ದೊರಕಿವೆ.
ಡಿ ಬಾಸ್ ಅವರು ತೂಗುದೀಪ ಪ್ರೊಡಕ್ಷನ್ ಹೌಸ್ ಅನ್ನ ಸ್ಥಾಪಿಸಿದ್ರು ಮತ್ತು ಅದರಲ್ಲಿ ಜೊತೆಯಲ್ಲಿ ಪ್ರೇಮ್ ಮತ್ತೆ ರಮ್ಯಾರವರು ನಟಿಸಿದ್ದಾರೆ ಮತ್ತು ದರ್ಶನ್ ಅವರು ಕೂಡ ವಿಶೇಷ ಪಾತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ದರ್ಶನ್ ಅವರು ಅಪ್ಪಟ ಪ್ರಾಣಿ ಪಕ್ಷಿ ಪ್ರಿಯ. ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಹಸು, ಕುದುರೆ, ಪಕ್ಷಿ ಹೀಗೆ ಹಲವು ಪ್ರಾಣಿಗಳನ್ನು ಸಾಕಿದ್ದಾರೆ. ಸೊ ಇವತ್ತಿಗೆ ಇಷ್ಟು ಸಾಕು. ದರ್ಶನ್ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಹೇಳ್ತಾನೆ ಇರ್ಬೋದು, ಆದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ಒಂದು ಮಾತು, ಒಬ್ಬ ಸಾಮಾನ್ಯ ದರ್ಶನ್ ಡಿ ಬಾಸ್ ಆಗೋಕೆ ಇದರ ಹಿಂದಿರುವ ಶ್ರಮ, ಗೋಳಾಟ, ನೋವು, ಕಷ್ಟನೇ ಕಾರಣ ಅನ್ಸುತ್ತೆ. ಯಾಕೆ ಅಂದ್ರೆ ಅವರ ಕಷ್ಟದ ಸಮಯದಲ್ಲಿ ಅವರು ನನ್ನ ಕೈಲಿ ಆಗಲ್ಲ ಅಂತ ಕುಳಿತಿದ್ರೆ ದರ್ಶನ್ ಆಗೇ ಇರ್ತಿದ್ರು. ಹಾಗಾಗಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರೂ ದರ್ಶನ್ ಅವ್ರ ತರ ಎದುರಿಸ್ಬೇಕು ಅಂತ ನಾನು ದರ್ಶನ್ ಅವ್ರನ್ನ ನೋಡಿ ಕಲಿತೆ. ದರ್ಶನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.